ಇವರೆಲ್ಲ ಗೆದ್ದಿದೆ ಗೆದ್ದಿದೆ ಅಂತ ಮಾತಾಡಿದ್ರು. ಆದರೆ ಅಂದರು ನನಗೆ ಗುರು ಎಲ್ಲೋ ಮಿಸ್ಕೊಂಡಿದೆ ಆಯಿತು ಅಂತಂದೆ. ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಅವರು, ಆದರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ, ತುಂಬ ಜೋರಾಗಿ ಗೆದ್ದಿದೆ ಅಂತ ಹೇಳಿದ್ರು. ಸಖತ್ ಟ್ವಿಸ್ಟ್ ಆಗಿ ಕೊಟ್ಟಿದ್ದು ಮಾತ್ರ. ಹೌದು ನೋಡಿ, ಈ ಥರದ್ದೊಂದು ಟ್ವಿಸ್ಟ್ಗಳು ಮೊದಲಿಂದನೂ ನಮ್ಮ ಜೊತೆಯಲ್ಲೇ ಬಂದಂಥದ್ದು. ಈ ಸಿನಿಮಾಗೆ ಸಿಕ್ಕಂಥ ಅತಿ ದೊಡ್ಡ ಶಕ್ತಿ ಏನು ಅಂತಂತಂದರೆ, ಈ ಸಿನಿಮಾಗೆ ಸಿಕ್ಕಂಥ ಒಂದು ತಂಡ ಭಾಳ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ಬಿಟ್ಟಿದ್ದೀವಿ. ಇದೇನೋ ಗೊತ್ತಿಲ್ಲ, ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡುತ್ತೆ. ಒಂದು ತಂಡ ಚೆನ್ನಾಗಿ ಸೇರಿರೋವಂಥದ್ದು, ಇನ್ನೊಂದು ಭಾಳ ದಿವಸ ಕೆಲಸ ಮಾಡ್ತಾನೇ ಇದ್ವಿ. ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಸರ್. ಎಲ್ಲರೂ ತುಂಬಾ ಬೇಗ ಮುಗಿಸ್ದಲ್ವಾ, ಅದಕ್ಕೆ ಕೆಲವು ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾನು ಯಾವಾಗಲೂ ನೋಡಿ ಇದೆಲ್ಲ ಇರಲೇ ಇಲ್ಲ. ನಾನು ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಅಂದ್ರೆ ಕತೆ ಕೇಳಿದಾಗ ಏನೋ ನನ್ನ ಮಗು ಪ್ಲಾನ್ ಇರಲಿಲ್ಲ. ಕತೆ ಕೇಳಿದ್ಮೇಲೆ ಮಗುದು ಕನ್ಫರ್ಮ್ ಆಯ್ತು. ಇದು ಇವ್ರ ಕತೆ ಹೇಳಿದಾಗ ಮದುವೆ ಫಿಕ್ಸ್ ಆಗಿರ್ಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡೋಣ ಸಿನಿಮಾ ಮದುವೆ ಆಯ್ತು. ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು. ನನ್ನ ಮಗಳು 3 ವರ್ಷ ಆಯ್ತು. ಚಿಕ್ಕಣ್ಣ ಹೀರೋ ಆಗಿಲ್ಲ, ಚಿಕ್ಕಣ್ಣ ಹೀರೋ ಆದ. ಇವತ್ತು ಧೈರ್ಯವಾಗಿ ಹೇಳ್ತೀವಿ. ನಾನು ಅದಿತಿ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಾವು ನೀವು ಸಿನಿಮಾ ಶುರು ಮಾಡಬೇಕಾದ್ರೆ ಸರ್ ನನ್ನ ಗಂಡನ ನೋಡೇ ಇರಲಿಲ್ಲ ಸರ್, ನಾನು ನನ್ನ ಗಂಡನ ನೋಡೇ ಇರಲಿಲ್ಲ ಸರ್, ಮದುವೆ ಆಯಿತು ಸರ್, ಮದುವೆ ಆದ ನನ್ನ ಮಗು ಆಯ್ತು. ದಯವಿಟ್ಟು ಪ್ರೆಸ್ ಮೀಟಲ್ಲಿ ಹಿಂಗೆ ಹೇಳ್ಬೇಡ್ರಿ, ಭಾಳ ಹಳೆ ಪಿಕ್ಚರ್ ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ದಯವಿಟ್ಟು ಹೇಳಕ್ ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಬಟ್ ಇವತ್ತು ನಗ್ನಗ್ತಾ ಹೇಳ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಇವತ್ತು ಗೆದ್ದಿರುವ ಒಂದು ಮಗುವಿನ ಜೊತೆಲಿ ಹೇಳ್ತಾ ಇರೋದ್ರಿಂದ ಇದನ್ನ ನಗ್ನಗ್ತಾ ಹೇಳ್ಬೋದು. ಬಟ್ ನೋಡಿ, ನಾನು ಅದೇ ಹೇಳ್ತೀನಿ, ಸಿನಿಮಾ ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಂ ಅಂತಂದ್ರೆ, ಎಷ್ಟೇ ಲೇಟಾಗಿ ಬಂದ್ರೂ ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಛೂಮಂತರೇ ಸಾಕ್ಷಿ ಅದಕ್ಕೆ ಅಲ್ವಾ? ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗ್ಬಾರ್ದು, ಎಲ್ಲ ಹಂಗೆ ಆಗ್ಬಾರ್ದು. ಬೇಗ ನಮಗೆ 2 months ಮಾಡಿಸ್ಬೇಕು ಒಪ್ಕೊಂಡ್ರೆ. ನಮಗೆ ಒಂದು ಸ್ಟ್ರಾಂಗೆಸ್ಟ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ. ಯಾರು ಅಂತಂದಾಗ ನಾವು ಯೂಶಲಿ ಅನ್ಕೊಂತೀವಲ್ಲ, ಸಿನಿಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು, ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಹಂಗೆ ಅಂತಂದಾಗ ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್. ಓಕೆ ರೈಟ್, ಅವ್ರ ಕೆಲಸನ ಇವ್ರು ತೋರಿಸಿದ್ರು. ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರಲಿಲ್ಲ. ಓಕೆ ರೈಟ್. ಆಮೇಲೆ ಹೋಗ್ತಾ ಸೌಂಡಿನ ವಿಚಾರಕ್ಕೆ ಅಂತ ಬಂತು. ಯಾರಿರ್ಬೋದು ಸೌಂಡು, ಸುಮ್ಮನೆ ಸಿನಿಮಾ ಶುರು ಆಗಿತ್ತು. ಇವರು ಒಂದ್ಸಲ ನಾವು ನಿಂತವರು, ಸರ್ ಇದು ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪೂಕುಟಿ ಹೆಂಗಿರುತ್ತೆ ಅಂತಂದ್ರು. ಎಷ್ಟು ಸಖತ್ತಾಗಿರುತ್ತೆ. ನನಗೆ ಗೊತ್ತಾಯ್ತು ಇವೆಲ್ಲ ಆಗಲ್ಲ, ಸುಮ್ಮನೆ ಮಾತುಗಳಿವೆ, ಸಖತ್ತಾಗಿರುತ್ತೆ ನಾನು ಅಂತೀನಿ. ಸರ್ ಅವ್ರು ಹೆಂಗಿರುತ್ತೆ, ಇವ್ರು ಹೆಂಗಿರುತ್ತೆ, ಇದೆಲ್ಲ ಆಯಿತು. ಸರಿ, ಏನಾಯಿತು, ಒಂದು ದಿವಸ ಬಂದರು ಸೆಟ್ಟಿಗೆ. ಬಂದುಬಿಟ್ಟು, ಸರ್ ರಸೂಲ್ ಪೂಕುಟಿ ಅವರು ಮಾತಾಡ್ತಾ ಇದ್ದೀವಿ ಸರ್ ಅಂತಾರೆ. ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ, ಅವ್ರ ನಂಬರ್ ತೋರಿಸ್ರಿ ಅಂದೆ. ಫಸ್ಟು ಅವ್ರ ನಂಬರ್ ತೋರಿಸಿ ನೀವು, ಆಮೇಲೆ ರಸೂಲ್ ಪೂಕುಟಿ ವಿಚಾರ ಆಮೇಲೆ ಇರಲಿ, ಅವ್ರ ನಂಬರ್ ಇದೆಯಾ ಫಸ್ಟ್ ಇವತ್ತು ಅಂದೆ. ಅದಾದ 2 ದಿವಸಕ್ಕೆ, ಸರ್ ನಂಬರ್ ಅಲ್ಲ, ನಮ್ಮ ಚಾಟ್ ನೋಡಿ ಅಂತಂದರು. ಆ ಚಾಟ್ ನೋಡಿದೆ ರೀ ನಾನು. ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದರೆ, ಅವ್ರದ್ದೊಂದು ಸ್ಟೈಲ್ ಆಫ್ ಅಕ್ಸೆಪ್ಟಿಂಗ್ ದಿ ಫಿಲ್ಮ್ ಏನು ಅಂತಂದರೆ, ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರಲ್ಲಿ ನನ್ನ ಕೆಲಸ ಇದೆ ಅಂತಂದರೆ ಒಪ್ಕೊತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು, ಅರ್ಧ ಮುಕ್ಕಾಲು ಭಾಗ ನೋಡಿಬಿಟ್ಟು, ಏನು ಶಾರ್ಟ್ಸ್ ತೆಗೆದಿದ್ದೀರಾ ನೀವು, ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದಂಥದ್ದು ಒಂದು ಚಾಟ್ ಇತ್ತು ಅಲ್ಲಿ. ಖಂಡಿತ ನೋಡಿ ಹೀಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗಿದಂಥ ಒಂದು ಶಕ್ತಿ ಇದೆ ಗೊತ್ತಾ. ಇವತ್ತು ನಾವು ಮಾಡೋದು ಬೇರೆ,
ಅದು ಆಗೋದು ಬೇರೆ. ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಈ ಪ್ರಾಜೆಕ್ಟ್ಗೆ ಆ ಥರದೊಂದು ಶಕ್ತಿ ಇರುತ್ತೆ, ಇಂತಿಂಥವ್ರೇ ಬೇಕು ನನಗೆ ಅಂತ ಆಯ್ಸ್ಕೊಂಡ್ಬಿಡ್ತಾರೆ. ಎಷ್ಟೋ ಸಲ ಕೆಲವೊಮ್ಮೆ ನಮಗೆ ನೋಡಿ ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಸೇರ್ಕೊಂಡಿರುವಂಥ ಅನ್ನೋದು ಇದೆಯಲ್ಲ, ಇದು ನಾನಲ್ಲ, ನಾನು ಇವರು ಇನ್ಯಾರೋ ಮಾಡಿದ್ವಿ ಅಂತಂತಂದರೆ ತುಂಬಾ ತಪ್ಪಾಗುತ್ತೆ. ಈ ಸಿನಿಮಾಗಿದ್ದಂಥ ಶಕ್ತಿ, ಈ ಸಿನಿಮಾದ ಮೇಲೆ ದೇವರು ಇಟ್ಟಂಥ ಒಂದು ಆಶೀರ್ವಾದ ಅಷ್ಟೇ, ಎರಡೇ ಕಾರಣವಾಗಿದ್ದಂಥದ್ದು. ಇದು ಮೊದಲಿಂದಲೂ ನಡ್ಕೊಂಡು ಆಮೇಲೆ ಕಮಿಟ್ಮೆಂಟ್ ಅಂತಂತಂದರೆ, ನನಗೆ ಈ ಸಿನಿಮಾದ ನಾನು ನೋಡಿದ್ದು ಅವಾಗಲೇ ಹೇಳಿದ್ರು ಇವರು, ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ. ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗಲೂ ಕೂಡ ಇದು ನವನೀತ್ ಒಂಚೂರು ಚಾಟ್ ಮಾಡೋಣ, ಹೇಗೆ ಏನೇನು ಅಂತ ಪ್ಲ್ಯಾನ್ ಮಾಡೋಣ ಅಂತ ತಕ್ಷಣ, ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂತ. ಅವಿನಾಶ್ ಯಾಕೆ ಬರ್ತಾರೆ ಇದಕ್ಕೆ ಅಂತ? ಹೌದಾ, ನನಗೆ ಗೊತ್ತಿರಲಿಲ್ಲ ದೇವರಾಣೆ, ಇದಕ್ಕೆ ಅವಿನಾಶ್ ಯಾಕೆ ಬರ್ತಾರೆ ಅಂತ. ನಾನು ಆಮೇಲೆ ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ. ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡುಗ, ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಥರ ಆಗಲ್ಲ ನನಗೆ. ಅವನು ಬಂದರೂ ಎಲ್ಲ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಇದ್ದ ಹುಡುಗ. ನಾನು ಇವನ್ನೆಲ್ಲ ನೋಡಿದ್ದೀನಲ್ಲ, ಗುರು ನಿನ್ನ ಅಸೋಸಿಯೇಟ್ ಅಲ್ವಾ? ಹೌದು ಸಾರ್ ಅಂದ. ಅಂದರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಲ್ಲ, ಒಬ್ಬರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಯಾಕೆ ನಾವೆಲ್ಲರಿಗೂ ಎಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದರೆ, ಇಲ್ಲಿಗೆ ಟಚ್ ಆಗುವಂಥದ್ದು. ನನಗೆ ನಿಜ ಹೇಳ್ತೀನಿ ರೀ, ಇಲ್ಲಿ ಕೂತಿರೋ ಅಷ್ಟೂ ಜನದ ಜೊತೆಯಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ. ಎಷ್ಟು ಎಮೋಷ್ನಲ್ ಆಗಿ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದರೆ, ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸನ್ನು ಹಂಚ್ಕೊಂಡಿದ್ದೀವಿ ಈ ಸಿನಿಮಾದಲ್ಲಿ. ರೈಟ್ ಫ್ರಮ್ ದರ್ಶಿನಿ ಆಗಿರ್ಬೋದು, ಇವ್ರೂ ಅಷ್ಟೇ. ರಾತ್ರಿ 12:15 ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ, 12:15 ಸರ್ ನನ್ನ ಕೈ ತಡ್ಕೊಳಕ್ಕಾಗ್ತಾ ಇಲ್ಲ, ಹಂಚ್ಕೋಬೇಕು ಸರ್, ನನಗೆ ಈ ಸಕ್ಸಸ್ಸನ್ನು ಹಂಚ್ಕೋಬೇಕು, ಇದ್ರ ಕಾರಣ ಹಂಚ್ಕೋಬೇಕು ಅಂತಾರೆ. ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ 12:15 ಚೆನ್ನಾಗಿ ಗೊತ್ತು ನನಗೆ. ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ, ನೋಡಿದಾಗ ನನಗೆ ಗುರು ಇದು ಸಿಕ್ಕಿದೆಯಲ್ಲ ಇವತ್ತು, ಇದು ಸಿಕ್ಕಿರೋವಂಥ ಸಕ್ಸಸ್ಸು ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ಅಂತ ಅನ್ನೋವಂಥದ್ದನ್ನ ಕಂಠಾಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದರೆ, ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೆ ನೋಡಿ. ನಾನು ಕೇಳಿದೆ, ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ. ನಾವು ಯೂಶಲಿ ಏನು ಈ ಪ್ರಮೋಷನ್ ಅಂತಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ನ ತಗೊಳ್ಳೋವಂಥದ್ದು ನಮ್ಮ ರೂಢಿ. ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದುಕೊಂಡು ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನು ತಂದು ಕೊಟ್ಟರು. ಇದನ್ನು ತಂದುಕೊಟ್ಟು ಸರ್ ಇದೊಂದು ಹಾಕೋಬೇಕು ಅಂತಂತಂದರು. ಏನೋ ಯಾವುದೋ ಒಂದು ಇವೆಂಟ್ಗೆ ಹಾಕೋಬೋದೇನೋ ಅಂತ ಅಂದ್ಕೊಂಡೆ. ನಿಜ ಹೇಳ್ತೀನಿ, ಇದು 1 ತಿಂಗಳಾಯ್ತು ನಾನು ಹಾಕೊಂಡಿದ್ದೀನ. ಅಂದರೆ ಒಂದೇ ಅಲ್ಲ, 3 ಜೊತೆ ಕೊಡಿಸಿದ್ರೆ 3 ಜೊತೆ ಕೊಡಿಸಿದ್ದಾರೆ. ನನಗೆ ಹೇಳ್ತಾರೆ, ನನಗೆ ಸುಮ್ಮನೆ ಅದನ್ನು ನಾನು ನಿಜ ಹೇಳ್ತೀನಿ, ನನಗೆ ಏನಾಗಿದೆ ಇವತ್ತು ಮನೇಲಿ ಅಂತಂದರೆ 1 ತಿಂಗಳಿಂದ ಹಾಕೊಂಡಿದ್ದೀನಿ ಇದನ್ನು. ಅಕಸ್ಮಾತ್ ನಾನು ಏನಾದ್ರು ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಯಾರು ಏನು ಅಂತಾರೆ ಮನೇಲಿ ನನಗೆ. ಇದನ್ನ ಹಾಕೊಂಡು ಹೋದ್ರೆ ಶರಣ್ ಬಂದ ಅಂತ. ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ, ಸುಮ್ಮನೆ ಇದು ಮರ್ತೋಗಿದೆ ಏನಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ 3 ಜೊತೆ ಇದೆಲ್ಲ ಇದನ್ನ ಹಾಕೊಂಡೇ ಮಲ್ಕೊಳ್ಳೋದು. ಆಕ್ಚುಲಿ ನಾನು ಇವತ್ತು ದೇವರಾಣಿ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು. ಆಮೇಲೆ ನಾನು ಹೇಳ್ತೀನಿ, ನಾವು ಇಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ರೀ, ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು. ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟ್. ಸರ್ ನನ್ನ ಸೈಜ್ ಬಂದಿಲ್ಲ ಸರ್, ನನ್ನ ಸೈಜೇ ಕೊಡ್ಸಿಲ್ಲ ಅನ್ನೋದು. ಓಕೆ, ಇವರು ಹಾಕೊಂಡಿರಲ್ಲ ಒಂದೊಂದ್ಸಲ, ಇವಾಗ ಚೇಂಜ್ ಮಾಡಿದ್ದು, ನನಗೋಸ್ಕರ ಚೇಂಜ್ ಮಾಡೋರು, ಬೇರೆ ಡ್ರೆಸ್ಸಲ್ಲೇ ಬಂದಿದ್ದು ಇವ್ರು. ಸರ್ ಇವ್ರು ಕೇಳಿದಕ್ಕೆ, ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೆ ಸರ್, ಇವ್ರದ್ದು ಓಕೆ. ಒಂದ್ಸಲ ಅವ್ರು ಬಂದಿರಲಿಲ್ಲ, ಸರ್ ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್, ಹೇಗೆ ಹಾಕಿದ್ದೆ ಅಂದರು. ನನಗೆ ಆ್ಯಕ್ಚುಲಿ ನಾನು ಒಂದಿಷ್ಟು ಕಾಸು ರೀ ಸುಮ್ಮನೆ ನನಗೆ ಇದಾಯಿತು. ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನಲ್ಲ, ನಾನು ತಗೊಂಡು ಇಟ್ಕೊಂಡಿದ್ದೆ. ನಾನು ಅದಕ್ಕೆ ಫಸ್ಟ್ ಕೇಳಕ್ಕೆ ಬಂದೆ, ನೋಡ್ರಿ ಒಂದು ಆ ಬಟ್ಟೆ ತೊಗೊಂಡು ಕಾಸಾರು ಕೊಡಿ, ಅಥವಾ ಇದರಿಂದ ನನಗೊಂದು ಕೊಡಿ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಸಕ್ಸಸ್ ಮೀಟಿಗೆ ಇದು ಮುಗೀತು ಸರ್, ಇದು ಅದಾದ್ಮೇಲೆ ನಿಮ್ಮ ಜಾಲಿಯಾಗಿ ನಿಮ್ಮ ಡ್ರೆಸ್ ಹಾಕೋಬಾರ್ದು ಅಣ್ಣ, ಇದನ್ನು ಚೇಂಜ್ ಮಾಡ್ಬೋದಾ? ಇದನ್ನೇನು ಕೇಳಿದೆ ಅಂದರೆ, ಇಷ್ಟು ಕಮಿಟ್ಮೆಂಟು ಅಂದರೆ ನಮಗೆ ಹೇಗಾದರೂ ಈ ಸಿನಿಮಾನ ಕಾಣಿಸುವಂಥ ಸ್ವಲ್ಪ ಟೈಮಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಅನ್ನೋವಂಥದ್ದು ಇದು ನನ್ನದೂ ಆಗಿತ್ತು. ಅಂದರೆ ತಮಾಷೆಗೆ ಹೇಳಿದ್ರೆ ಇದು ನನ್ನದು ನಿರ್ಧಾರ ಆಗಿತ್ತು. ನೋಡಿ, ಜೊತೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಶಕ್ತಿಗಳು ಅಂತ ನಮ್ಮ ಜೊತೆಯಲ್ಲಿರುತ್ತೆ ಅಂತ ಅನ್ನೋದಕ್ಕೆ, ಇರ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತು ದ್ವಾರಕೀಶ್ ಅಣ್ಣ ಇಬ್ಬರಿದ್ದಾರೆ. ನಾನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಆದರೂ ಇದನ್ನ ವಿಚಾರ ನಾನು ಕೇಳಬೇಕು. ನನ್ನ ಬದುಕಿನಲ್ಲಿ ಕಲೆ ಅಂತ ಅನ್ನುವ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡೋದಂತ, ನಾನು 3ನೇ ವರ್ಷನ, ನಾನು 3 ವರ್ಷದವನು 4 ವರ್ಷದವನು ಇದ್ದ ಮಗು. ಒಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ. ದ್ವಾರಕೀಶ್ ಅಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ, ನನಗೆ ನೆನಪಿಲ್ಲ.
ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದಿರುತ್ತೆ 3 ವರ್ಷ 4 ವರ್ಷ ಪುಟಾಣಿ ಒಂದು ಪಾತ್ರ ಮಾಡಿದ್ನಂತೆ ನಾನು ಮಾಡಿ ಬಂದಾಗ ಯಾರೋ ಈ ಹುಡುಗ ಅಂತ ಕೇಳಿದೆ. ಅವಾಗ ಸುಮ್ಮನೆ ಗೆಸ್ಟಾಗಿ ಬಂದಿರ್ತಾರೆ, ಶೂಟಿಂಗ್ ನಡೀತಾ ಇರ್ತಂತೆ ಪಕ್ಕದಲ್ಲಿ, ನಾನು ಹೇಳಿದ್ಮೇಲೆ ಗೊತ್ತಿಲ್ಲ, ಶೂಟಿಂಗ್ ನಡೀತಾ ಇರತ್ತಂತೆ ಪಕ್ಕದಲ್ಲಿ. ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣಂತರ ಅವ್ರಿಗೆ ದ್ವಾರಕೇಶಣ್ಣ ಅಂತಲೇ ಅನ್ನುವಂಥದ್ದು. ಅದೇನೋ ಪ್ರೀತಿ, ಏನೋ ಸಂಬಂಧ, ಎಂಥದೋ ಒಂಥರದ ಒಂದು ಎಮೋಷ್ನಲ್ ಬಾಂಡಿಂಗ್ ಆ ಫ್ಯಾಮಿಲಿಗೂ ನಮಗೂ ಒಂಥರ ಬಂದಾಗ ನನ್ನ ಮಗ ಅಂತ ಅವ್ರ ಮಗ ಅಂತ ಗೊತ್ತಿರಲಿಲ್ವಂತೆ. ಅಣ್ಣ ನನ್ನ ಮಗನೇ ಅವನು ಅಂತ. ಓ ಹೌದೇನೋ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದು ಬರುತ್ತೆ. ಅಂದರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ. ಆ ಲೆಕ್ಚರ್ ಸೀನ್ ಬಂದಾಗ ಯಾರೋ ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ. ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು 10 ರೂಪಾಯಿ ಆಯರ್ ಕೊಟ್ಟಿರ್ತಾರೆ ನನಗೆ. ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ, ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು. ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವುಗಳಿದ್ದಾರೆ ಅಂತ ಅನ್ನೋವಂಥದ್ದು ಗೊತ್ತಾ. ಇದು ಶರಣ್ ಪಡ್ಕೊಂಡು ಬಂದಂಥ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ, ಆಶೀರ್ವಾದ ಅಷ್ಟೇ. ಮಿರಾಕಲ್, ಅದು ಇನ್ನೊಂದು ಮಿರಾಕಲ್. ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ವಿಷ್ಣು ಸರ್ ಅವರ ಅಭಿಮಾನಿ, ಅವರ ಆರಾಧಕನೂ ಹೌದು ನಾನು. ನನಗೆ ಒಂದ್ಸಲ ಏನಾಗುತ್ತೆ, ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ, ಬರೋದಕ್ಕಿಂತ ಹಿಂದೆ ಇದೆ ಆ್ಯಕ್ಚುಲಿ. ನಮ್ಮ ಸಿಸ್ಟರ್ ಸೂಪರ್ ಸ್ಟಾರ್ ಸರ್ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ. ನಾನು ಹಾಡುಗಾರ, ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನಾನು ಮ್ಯೂಸಿಕ್ಕಿಂದ ಆ್ಯಕ್ಟರ್ ಆದಂಥವನು. ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಹಾಡು ಆಡಿದ್ದೆ. ವಿಷ್ಣು ಸರ್ ಅವ್ರು ನಮ್ಮ ಮನೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಶರಣ್ ಬೇಕು. ನನಗೆ ಯಾಕೆ ಫೋನ್ ಬರುತ್ತೆ, ವಿಷ್ಣು ಸರ್ ಅವ್ರು ಮಾತಾಡಬೇಕಂತೆ. ನಾನು ಫೋನ್ ಎತ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಹಾಡ್ತಿದ್ರಿ ನೀವು ಅಂತಂದರು. ಸರ್ ಎಲ್ಲಿ ನೋಡಿದ್ರಿ ನೀವು, ನಿನ್ನ ಹುಡುಕಿದ್ದೀನಪ್ಪ ನಾನು, ನಿಮ್ಗೆ ಯಾವುದೋ ಟಿ ವಿಲಿ ಬರ್ತಾ ಇತ್ತು, ಈ ಹುಡುಗ ಯಾರು ಅಂತ ನಾನು ನೋಡಿದೆ. ಆಮೇಲೆ ಗೊತ್ತಾಯಿತು ಶ್ರುತಿ ಬ್ರದರ್ ಅಂತ. ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ. ಏನು ಚೆನ್ನಾಗಿ ಆಡ್ತಿರ್ಬೋದು, ಎಲ್ಲಿ ಕಲ್ತೀರಿ ಸರ್? ನಾನು ಕಲ್ತಿಲ್ಲ ಸರ್. ಅವರು ಒಂದು 10 ನಿಮಿಷ ಮಾತಾಡ್ತಾನೆ ಇದ್ದಾರೆ. ನಾನು ಬರೀ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ನನಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿ, ಬೇರೆ ಏನಾದ್ರು ಮಾತಾಡಬೇಕಲ್ಲ ಅಂದ್ಬಿಟ್ಟು ನನಗೆ ಮಾತು ಇಲ್ಲ ನನಗೆ. ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ಅವ್ರೇನು ಅಂದ್ಬಿಟ್ಟು, ನನಗೂ ಅಷ್ಟೇನಪ್ಪ, ನೀನು ಚೆನ್ನಾಗಿ ಹಾಡ್ತೀಯ ಅಂತ ನಾನು ಬಿಟ್ಟು ನನಗೂ ಬೇರೆ ಏನು ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ. ಎಂಥ ಮಾತು. ಇವತ್ತು ಅವ್ರ ಜೊತೆಲಿ ಒಂದೇ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ. ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದಂಥ ನೆನಪು, ಅನುಭವ ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ. ವಿಷ್ಣು ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳಿಕೊಂಡು ನಾನು ಕೊನೆ ಉಸಿರಿನ ತನಕ ಹೆಮ್ಮೆಯಿಂದಲೇ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು. ಅವರ ಆಶೀರ್ವಾದ 25 ವರ್ಷಗಳ ನಂತರ, ಅದು ಮೂರನೇ ಸಿನಿಮಾ ನನ್ನದು, 25 ವರ್ಷಗಳ ನಂತರನೂ ನನ್ನ ಜೊತೆ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತು ಆಪ್ತಮಿತ್ರ ಅನ್ನುವ ಸಿನಿಮಾ, ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕ್ಕೊಂಡಿರೋವಂಥದ್ದು, ಲಿಂಕ್ ಆಗಿರುವಂಥದ್ದು, ಅವರು ನಮ್ಮಗಳ ಜೊತೆಯಲ್ಲಿ ಇರುವಂಥದ್ದು ಇದೆ ಗೊತ್ತಾ. ಇದೇ ಸಾಕ್ಷಿ, ಅವರ ಆಶೀರ್ವಾದ 25 ವರ್ಷ ಆದರೂ ಕೂಡ ನನ್ನ ಜೊತೆಯಲ್ಲಿದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ. ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ, ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನಿದ್ದೀನಿ, ಪಿಕ್ಚರ್ ಅವರು ಇರುವಂಥ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಅನ್ನೋವಂಥದ್ದು, ಇದನ್ನು ಒಳಗಡೆ ತರುವಂಥದ್ದು, ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದರೆ ಈ ಶೋಲ್ಡರ್ಸಿಗೆ ಮಾತ್ರ ಗೊತ್ತು. ಒಂದು ಸಣ್ಣ ಮಿಸ್ ಹೊಡೆದ್ರೂ ಕೂಡ ಎಂಥ ದೊಡ್ಡ ಪ್ರಪಾತ ಅದು ಅಂತ ಅನ್ನೋವಂಥದ್ದು. ಯಾಕಂದರೆ ಇದನ್ನು ಅವ್ರನ್ನ ಹೇಗೆ ಬೆಳೆಸ್ಕೊಂಡಿದ್ದಾರೆ ಅಂದರೆ ತುಂಬ ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಆ್ಯಕ್ಚುಲಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅವ್ರ ಮೇಲಿಂದನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ, ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ, ಇವರೆಲ್ಲರ ಅನುಗ್ರಹನೇ ಕಾರಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಸಿನಿಮಾನ ಕೈ ಹಿಡಿದು ಅಪ್ಪಿಕೊಂಡು ಈ ಸಿನಿಮಾನ ಹಿಂಗೆ ಎತ್ತು ನಿಮ್ಮ ಮಡಲಿನಲ್ಲಿ ಇಟ್ಕೊಂಡಿದ್ದೀರಿ. ಇದೆಲ್ಲದಕ್ಕೂ ಇದನ್ನು ಬರೀ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ಬಂದಿರೋದು. ನಾನು ಇಲ್ಲಿರೋರು ಯಾರಿಗೂ ಥ್ಯಾಂಕ್ಸ್ ಇವಾಗ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅರ್ಧ ಗಂಟೆ ಬೇಕು ನಮ್ಗೆ ಒಬ್ಬೊಬ್ಬರಿಗೆ. ಇವತ್ತು ನಮ್ಮವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆಲ್ಲ ಬಂದಿರೋದು, ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.